ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ನಾಣಿ ಎಲ್ಲಿ ಹೋದ? ಅಪ್ಡೇಟ್ ಮಾಡು ಅಂದ್ರೆ ಅವಾಗಿಂದ ಒಂದ್ ಕಾಲು ಇಲ್ಲ. ಅವ್ನ್ ಮಾಡ್ದೇ ಇದ್ರೆ ನೀನ್ ಮಾಡ್ಬೋದಲ್ಲ ಮಾಮ್. ಟೈಮ್ ವೇಸ್ಟ್ ಮಾಡ್ದೆ ಕಾಲ್ ಮಾಡು. ಓಕೆ. ರಿಸೀವ್ ಮಾಡು ನಾಣಿ. ಅಯ್ಯೋ, ರೂಪಾ ಮೇಡಮ್ ಕಾಲ್ ಮಾಡ್ತಿದಾರಲ್ಲ, ಈಗ ಫೋನ್ ರಿಸೀವ್ ಮಾಡಿದ್ರೆ ಪಕ್ಕಾ ಸಿಕ್ಕಾಕೋತೀನಿ. ರಾಜ್ ಅವ್ರೆ. ಪ್ರಭು, ಫೋನ್ ಎದ್ದೆ ಏನ್ ಮಾಡ್ತಿದ್ದೀರಿ? ಯಾರು ಮಾಡಿದ್ದು ಅಂತ ನೋಡ್ತಾ ಇದ್ದೀನಿ ಪ್ರಭು. ನಿಮ್ಗೆ ಕಾಣಿಸಲ್ವಲ್ಲ, ಹೇಗ್ ನೋಡ್ತೀರಾ? ನೋಡೋದಲ್ಲಮ್ಮ, ಯಾರು ಮಾಡಿರ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ಯೋಚನೆ ಮಾಡೋದಕ್ಕೆ ಎತ್ತಿದ್ರೆ ಯಾರು ಅಂತ ಗೊತ್ತಾಗುತ್ತಲ್ಲ. ಎತ್ತೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀನಿ ಪ್ರಭು. ಯಾಕೆ? ಯಾರಿಗಾದ್ರೂ ದುಡ್ಡು ಕೊಡ್ಬೇಕಾ? ರಾಜು ಅವರೇ, ಫೋನ್ ಇಲ್ಲಿ ಕೊಡಿ, ಅದ್ ಯಾರು ಅಂತ ನೋಡಿ ಹೇಳ್ತೀನಿ. ಕಟ್ಟಾಯ್ತು ಪ್ರಭು. ನಾಣಿ ಕಟ್ ಮಾಡ್ಬಿಟ್ನಲ್ಲ. ಮತ್ತೆ ಕಾಲ್ ಮಾಡು. ಅಲ್ಲಿ ಜೈ ಗಂಗಾ ಪಕ್ಕದಲ್ಲೇ ಇದಾರೇನೋ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ ನಿತ್ಯ. ಡ್ಯಾಮ್ ಇಟ್. ಏನ್ರಿ ಆ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಹೌದಮ್ಮ, ತುಂಬಾ ಚೆನ್ನಾಗಿದೆ. ರಾಜು ಅವರೇ, ಫ್ಲವರ್ ಅಂದವಾಗಿದೆ ಅಂತ ನಿಮಗೆ ಹೇಗೆ ಕಾಣಿಸ್ತು? ಅಂದ್ರೆ ಪ್ರಭು, ಮೇಡಮ್ ನೋಡಿ ಅಂದವಾಗಿದೆ ಅಂದಮೇಲೆ ಅಂದವಾಗೇ ಇರುತ್ತೆ ಅಲ್ವಾ? ನಮಗ್ ಕ್ಲಾರಿಟಿ ಮಿಸ್ ಆಗ್ತಿದ್ಯಾ ಅಥವಾ ನೀವೇ ಕವರ್ ಮಾಡ್ತಿದ್ದೀರಾ? ಕಣ್ಣಿಲ್ದಿರೋ ಕುರುಡ ನಾನು. ಲಿಸನಿಂಗ್ ಬಿಟ್ರೆ ವಿಷನಿಂಗ್ ಇಲ್ಲದೆ ಇರೋನು. ಅಮ್ಮವರು ಆ ಹೂವಿನ ಮೇಲೆ ಆಸೆ ಪಟ್ರಲ್ಲ ಪ್ರಭು, ಹೋಗಿ ತಂದ್ಕೊಡಿ ಪ್ರಭು. ನೀವು ಕೂಡ ಹೋಗಿ ಅಮ್ಮ. ನಿತ್ಯ ಬಾ. ಬೇಡ. ಯಾಕೆ? ಇಷ್ಟ ಅಂದ್ಯಲ್ಲ. ಮನ್ಸು ಹೋದ್ ಕಡೆಗೆಲ್ಲ ಮನುಷ್ಯ ಹೋಗ್ಬಾರ್ದು ರೀ. ಆ ಹೂ ಕೀಳೋಕೆ ಕೆಳಗಿಲ್ವಲ್ಲಮ್ಮ. ಆ ವಿಷಯ ನಿನಗೆ ಹೇಗೆ ಗೊತ್ತು? ಅಂದ್ರೆ ಅದು ಅದು ಅಂದ್ರೆ ಅಮ್ಮವ್ರಿಗೋಸ್ಕರ ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಹತ್ತಿರ ಅಂತ ಹಂಗಂದೆ. ಎಸ್, ನಾನ್ ನಿತ್ಯನ್ಗೋಸ್ಕರ ಎಂತ ರಿಸ್ಕ್ ಬೇಕಾದ್ರೂ ತಗೋತೀನಿ. ನಿತ್ಯ ಬಾ. ನಾಣಿ ಎಲ್ಲಿದ್ಯಾ? ಮೇಡಮ್, ನಿತ್ಯ ಮೇಡಮ್ ಜೈ ಸರ್ ಜೊತೆನೆ ಇದ್ದೀನಿ ಮೇಡಮ್. ನೀವೆಲ್ಲರೂ ಎಲ್ಲಿದ್ದೀರಾ ಅಂತ ಕೇಳ್ತಿರೋದು. ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಆಗ್ಲೇ ಏರ್ಪೋರ್ಟ್ ಕ್ರಾಸ್ ಆದ್ವಿ. ಮುಂಬೈ ಕಡೆ ಕರ್ಕೊಂಡು ಹೋಗ್ತಿದಾರೋ ಇಲ್ಲ ಹೈದರಾಬಾದ್ ಕಡೆ ಕರ್ಕೊಂಡು ಹೋಗ್ತಿದಾರೋ ಅಥವಾ ತಮಿಳ್ನಾಡು ಕಡೆ ಕರ್ಕೊಂಡು ಹೋಗ್ತಿದಾರೋ ಅನ್ನೋದೇ ಗೊತ್ತಾಗ್ತಿಲ್ಲ ಮೇಡಮ್. ಓಕೆ ಓಕೆ,
ಅವ್ರೆಲ್ ಹೋಗ್ತಿದಾರೋ ಬೇಗ ತಿಳ್ಕೊಂಡು ನನಗ್ ಕಾಲ್ ಮಾಡು. ನಾನೇ ಫೋನ್ ಮಾಡ್ತೀನಿ ಮೇಡಮ್, ನೀವು ಮಾಡಬೇಡಿ. ಅವರಿಗೆ ಡೌಟ್ ಬಂದ್ರೆ ನಾನೇ ಸಿಕ್ಕಾಕೋತೀನಿ. ಓಕೆ ಓಕೆ. ಡೆಸ್ಟಿನೇಷನ್ ಗೊತ್ತಿಲ್ವಂತೆ ನಿತ್ಯ, ಜಸ್ಟ್ ಇವಾಗಷ್ಟೇ ಏರ್ಪೋರ್ಟ್ನ ಕ್ರಾಸ್ ಆದ್ರಂತೆ. ಹಾಗಾದ್ರೆ ನಾವು ಕೂಡ ಹೊರಡೋಣ ಮಾಮ್. ಆನ್ ದ ವೇ ಆದ್ರೂ ಗೊತ್ತಾಗುತ್ತಲ್ಲ. ಎಸ್, ಕಮ್. ಸಿಕ್ತಿಲ್ಲ ನಿತ್ಯ. ಅದಕ್ಕೆ ಬೇಡ ಅಂದೆ. ಬನ್ನಿ ಹೋಗೋಣ. ಏ ಫ್ಲವರ್ ತಗೊಳ್ದೇನಾ? ನೆವರ್. ಮತ್ತೆ ಹೇಗ್ ಕೇಳ್ತೀರಾ? ಹೀಗೆ ಎತ್ಕೋತೀನಿ. ಅಯ್ಯೋ, ನನ್ನ ಇಳಿಸ್ರಿ, ಬಿಡ್ರಿ. ಆಹಾ, ಮೇಡಮ್ ಎಂತ ಅದೃಷ್ಟವಂತರು. ಈಗ ನಿನಗೆ ಹೂ ಸಿಕ್ತಲ್ವಾ, ಕಿತ್ಕೋ. ಬೇಡ, ಮೊದ್ಲು ಇಳಿಸಿ. ನೀನ್ ಆ ಹೂ ಕುಯ್ದ್ರೇನೆ ನಾನು ನಿನ್ನ ಇಳಿಸೋದು. ಇಲ್ಲಿ ನನ್ಗೆ ಕಷ್ಟ ಆಗ್ತಿದೆ, ಇಳಿಸ್ರಿ. ನಾನು ಆರಾಮಾಗಿದ್ದೀನಿ. ಕಳ್ಳ. ಅಯ್ಯೋ ನಿತ್ಯ, ಇಳಿಸಿ ನನ್ನ. ಅಯ್ಯೋ ಬಿಡಿ. ನಿತ್ಯ, ಬೇಡ. ಅಯ್ಯೋ ಬೇಡ ನಿತ್ಯ. ಪರವಾಗಿಲ್ಲ. ಹೂ ಕುಯ್ದೇನೆ ಇಳಿದಿಯಲ್ಲ. ನಂಗ್ ಬೇಡ ಅಂತ ಹೇಳಿಲ್ವಾ? ಬನ್ನಿ ಹೋಗೋಣ. ನಾನ್ ನಿನ್ನ ಎತ್ಕೊಳ್ಳೋದು ಕಷ್ಟ ಆದ್ರೆ ಒಂದ್ ಕೆಲ್ಸ ಮಾಡೋಣ. ನನ್ ಬೆನ್ ಮೇಲೆ ಹತ್ತಿ ಹೂ ಕಿತ್ಕೋ. ಕಮಾನ್. ಕಮಾನ್ ನಿತ್ಯ. ಬೇಡ ರೀ. ಹೂ ಕಿತ್ಕೊಳ್ಳೋದಕ್ ನಿನಗೇನ್ ಕಷ್ಟ? ನಿಮಗ್ ಕಷ್ಟ ಆಗತ್ತೆ. ಪರವಾಗಿಲ್ಲ, ನೀನ್ ಆಸೆ ಪಟ್ಟಿರೋ ಹೂನ ತಗೊಳ್ದೆ ನಾನು ಹೋಗಲ್ಲ. ಕಮಾನ್. ಕಮಾನ್ ನಿತ್ಯ. ಆಯ್ತಾ ಅಮ್ಮ? ಆರ್ ಯು ಹ್ಯಾಪಿ? ಏನ್ ಸುಮ್ನೆ ತಲೆ ಆಡಿಸ್ತೀಯಾ? ಥ್ಯಾಂಕ್ಸ್ ಕೂಡ ಹೇಳಲ್ವಾ? ಥ್ಯಾಂಕ್ಸ್ ರೀ. ಐ ಲವ್ ಯು ಮೈ ಡಿಯರ್. ಇಟ್ಸ್ ಮೈ ಪ್ಲೆಜರ್ ಡಿಯರ್. ಬನ್ನಿ. ನಡಿ. ಹೂ ಸಿಕ್ತಾ ಪ್ರಭು? ಹೊರಡೋಣವಾ? ಪ್ರಭು, ಜರ್ನಿ ತುಂಬಾ ಬೋರ್ ಆಗ್ತಿದೆ. ಯಾವ್ದಾದ್ರು ಸಾಂಗ್ ಹಾಕ್ಲಾ? ರಾಜು ಅವರೇ, ರಾಜು ಅವರೇ, ಆ ಹಾಡ್ನ ನಿಲ್ಲಿಸ್ತೀರಾ? ರಂಗರಾಜು ಅವರೇ, ನಿಮ್ಮನ್ನೇ. ಆ ಹಾಡ್ನ ಆಫ್ ಮಾಡಿ. ಮಾಡಿದೆ ಪ್ರಭು. ನೀವು ಮ್ಯಾರಿಡ್ ಕಪಲ್ ಜೊತೆ ಸೇರಿ ಜರ್ನಿ ಮಾಡ್ತಿದ್ದೀರಿ. ಅವ್ರ ಮೂಡ್ ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮ್ಗೆ? ಅಯ್ಯೋ, ಏನ್ರಿ ಪಾಪ ಹೀಗಂತೀರಾ? ಇವ್ರು ನಮ್ಗೆ ಡಿಸ್ಟರ್ಬ್ ಮಾಡೋದಕ್ಕೆ ಬಂದಿರೋದು.
ಸಾರಿ ಪ್ರಭು, ನೀವೇ ಒಂದು ಒಳ್ಳೆ ಸಾಂಗ್ ಹಾಕಿ. ಏಯ್, ಯಾಕೆ ನಿಲ್ಲಿಸ್ತೆ? ಚೆನ್ನಾಗಿತ್ತಲ್ಲ. ನನ್ಗಿಷ್ಟ ಆಗಿಲ್ಲ. ನನಗೂ ಕೂಡ. ನಿನಗೇನು ಪ್ರಾಬ್ಲಮ್ಮು? ಅಂದ್ರೆ ಪ್ರಭು, ಅದು ಪ್ರಭು ಲಂಚ್ ಟೈಮ್ ಆಯ್ತಲ್ಲ, ಊಟ ಮಾಡಬೇಕು. ಹತ್ರ ಯಾವುದಾದ್ರೂ ಡಾಬಾ ಇದ್ರೆ ಸ್ವಲ್ಪ ನಿಲ್ಲಿಸಿ ಪ್ರಭು. ರಾಜು ಅವರೇ. ಪ್ರಭು, ಕಣ್ಣಿರೋ ನಮಗೆ ಸುತ್ತಮುತ್ತ ಏನಿದೆ ಅಂತ ಕಾಣಿಸಲ್ಲ. ಕಣ್ಣಿಲ್ದಿರೋ ನೀವು ಮಾತ್ರ ಬಾಯಾರಿಕೆ ಆದ್ರೆ ಎಳ್ನೀರಿಗೆ, ಹೊಟ್ಟೆ ಹಸ್ದಾಗ ಡಾಬಾ ಹತ್ರ ನಿಲ್ಸು ಅಂತ ನೋಡ್ದ ಹಾಗೆ ಕರೆಕ್ಟಾಗಿ ಹೇಳ್ತಿರಲ್ಲ. ಅಂದ್ರೆ ಕಣ್ಣಿಲ್ದೇ ಇದ್ದವ್ರಿಗೆ ಒಳಗಣ್ಣು ಇರುತ್ತಲ್ಲ ಪ್ರಭು, ಹಾಗೆ ಹೇಳಿದ್ದು ಪ್ರಭು. ಅಲ್ಲ ಪ್ರಭು, ಮೂಗಿಗೆಲ್ಲೋ ಒಗ್ಗರಣೆ ಸ್ಮೆಲ್ ಬರ್ತಿದೆಯಲ್ಲ. ಒಟ್ನಲ್ಲಿ ಎಲ್ಲ ಟೈಮ್ ಟು ಟೈಮ್ ಮಾಡ್ತೀರಿ ಅಂತ ಆಯ್ತು. ನಿಮ್ಗಾದ್ರೆ ಮಾಡೋಕೆ ಏನಾದ್ರೂ ಕೆಲಸ ಇರುತ್ತೆ ಪ್ರಭು, ನನಗೇನು ಕೆಲಸ ಇರುತ್ತೆ ಹೇಳಿ? ತಿನ್ನೋದು ಮಲ್ಗೋದ್ ಬಿಟ್ರೆ. ಡಾಬಾ ಬಂತು, ಇಳಿರಿ. ಬಾ ನಿತ್ಯ. ನೋ ಡೌಟ್ ನಿತ್ಯ, ಅವ್ರು ಕಣ್ ಕಾಣಿಸ್ತಿದೆ. ಅವ್ರು ಬೇಕು ಅಂತಾನೆ ನಟಿಸ್ತಿರೋದು. ಅಯ್ಯೋ ಸುಮ್ನೆ ಇರಿ ಪಾಪ, ಅವ್ರು ಕೇಳಿದ್ರೆ ಫೀಲ್ ಆಗ್ತಾರೆ. ಅವ್ರಿಗೆ ಕೇಳಲ್ಲ ಬಿಡ. ರಾಜು ಅವರೇ, ನೀವ್ ಯಾವಾಗ ಬಂದ್ರಿ? ನಿಮ್ಮಿಂದನೇ ಬಂದೆ ಪ್ರಭು, ನೀವು ಮಿಸ್ ಆಗ್ಬಾರ್ದಲ್ಲ. ಚೆನ್ನಾಗೇ ಫಾಲೋ ಮಾಡ್ತಿದ್ದೀರಿ. ಬನ್ನಿ ಬನ್ನಿ. ಇಲ್ಲಿ ಕೂತ್ಕೊಳ್ಳಿ ರಾಜು ಅವರೇ. ಕುರ್ಚಿನೇ ಇಲ್ದೆ ಕೂತ್ ಕಾಣ್ತಿದಾರಲ್ಲ. ಕೂತ್ಕೊಳ್ಳಿ ಅಂದ್ರೆ ನಮ್ ಸುತ್ತ ಪ್ರದಕ್ಷಿಣೆ ಹಾಕ್ತಿದಿರಲ್ಲ ರಾಜು ಅವರೇ. ಅದೇ ಪ್ರಭು, ಎಲ್ಲಿ ಕೂತ್ಕೊಳ್ಳೋಣ ಅಂತ. ಅಂದ್ರೆ ಇಲ್ಲಿ ಚೇರ್ ಇಲ್ಲ ಅಂತ ಇವ್ರಿಗೆ ಗೊತ್ತಾಗ್ತಿದೆ. ಇಲ್ಲಿ ಬನ್ನಿ, ಈ ಚೇರಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ಸ್ ಅಮ್ಮ.
ಆರ್ಡರ್ ಸರ್. ನನಗೆ ಫ್ರೆಶ್ ಆಗಿರೋ ಕೋಲ್ಡ್ ಲಸ್ಸಿ ಬೇಕು. ಏಲಕ್ಕಿ, ಜೀರಿಗೆ, ಬಾದಾಮಿ ಪೀಸ್ನ ಅದ್ರ ಮೇಲೆ ಹಾಕೊಂಡ್ ತನ್ನಿ. ಇದೇನ್ರಿ ಲಂಚ್ ಆಗದೆ ಲಸ್ಸಿ ಕುಡಿತೀರಾ? ಇಂಥ ಹೈವೇ ಡಾಬಾದಲ್ಲಿ ಫುಡ್ ಅಲ್ಲಿ ಸ್ಪೈಸಿ ಹೆಚ್ಚಾಗಿರುತ್ತೆ ನಿತ್ಯ. ಆ ಮಸಾಲೆ ಎಲ್ಲ ತಿಂದ್ರೆ ಮೂಡೆಲ್ಲ ಅಪ್ಸೆಟ್ ಆಗಿ ಜರ್ನಿಲಿ ನಾವು ಪ್ಲಾನ್ ಮಾಡಿರೋ ಸೆಲ್ಫಿ ಮೂಮೆಂಟ್ ಮಿಸ್ ಆಗುತ್ತೆ. ಚೆನ್ನಾಗಿ ಹೇಳಿದ್ರಿ ಪ್ರಭು. ಮಸಾಲ ಎಲ್ಲ ದೇಹಕ್ಕೆ ಒಳ್ಳೇದಲ್ಲ. ಜರ್ನಿಗೆ ಲೈಟ್ ಫುಡ್ಡೇ ಬೆಟರು. ಇಲ್ಲೋಡಪ್ಪ, ನಾನು ಪ್ಯೂರ್ ವೆಜಿಟೇರಿಯನ್. ನಿಮ್ಮ ಹತ್ರ ವೆಜಿಟೇರಿಯನ್ ಏನಾದ್ರು ಚೆನ್ನಾಗಿದ್ರೆ ತಗೊಂಡ್ ಬನ್ನಿ, ತುಪ್ಪ ಮರಿಬೇಡಿ. ನನ್ಗೆ ಚಿಕನ್ ಬಿರಿಯಾನಿ, ಚಿಕನ್ 65 ತಗೊಂಬನ್ನಿ. ಅದ್ರಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕೊಂಡ್ ಬನ್ನಿ. ಆಯ್ತು ಮೇಡಮ್. ಇದೇ ನಿತ್ಯ, ನಾನ್ ಸ್ಪೈಸಿ ಫುಡ್ ಬೇಡ ಅಂದ್ಮೇಲೂ ಅದನ್ನೇ ಆರ್ಡರ್ ಮಾಡ್ತೀಯಲ್ಲ. ನಿಮಗ್ ಬೇಡ ಅಂದ್ರಿ, ನನಗ್ ಬೇಡ ಅನ್ಲಿಲ್ವೇ? ಅಮ್ಮವರು ಮಸಾಲ ಪ್ರಿಯರು ಅನ್ಸುತ್ತೆ. ಹೌದು ರಾಜ ಅವ್ರೆ, ಮಸಾಲ ಹುಳಿ ಇಲ್ದೆ ನನ್ ಮುದ್ದೆನೆ ಮುಟ್ಟಲ್ಲ. ಮುತ್ತು ಕೊಡಬಾರ್ದು ಅಂತ ಹೀಗೆಲ್ಲ ಅವಾಯ್ಡ್ ಮಾಡೋದಕ್ ನೋಡ್ತಿದ್ಯಾ? ಮಾಡ್ತೀನಿ. ಮೊದ್ಲು ಈ ರಾಜ ಕಳಿಸ್ಕೊಳ್ಳೋ ಹಾಗೆ ಮಾಡ್ದಿದ್ರೆ ನಮ್ ರೊಮ್ಯಾನ್ಸ್ಗೆ ಚಾನ್ಸ್ ಸಿಗಲ್ಲ ಅನ್ಸತ್ತೆ. ರಾಜ ಅವ್ರೆ, ಅನ್ನಕ್ಕೆ ಬಿಸಿ ಬಿಸಿ ಪಕೋಡನ ನಂಚ್ಕೊಂಡ್ರೆ ಸೂಪರ್ ಆಗಿರುತ್ತಲ್ವಾ? ತುಂಬಾ ತುಂಬಾ ಚೆನ್ನಾಗಿರುತ್ತೆ ಪ್ರಭು. ಅಲ್ವಾ? ಈಗ್ಲೇ ಹೋಗ್ತಾ ಇರ್ತೀನಿ. ಇದ್ಕಿದಾಗೆ ಸಾರ್ಗೆ ನನ್ ಮೇಲೆ ಯಾಕಿಷ್ಟು ಪ್ರೀತಿ ಬಂದಿದೆ? ನಿಮ್ಮವರು ಧರ್ಮಪ್ರಭು ಅಲ್ಲಮ್ಮ? ರಾಜು ಅವರೇ, ಬಿಸಿ ಬಿಸಿ ಪಕೋಡ ತಿನ್ನಿ. ಅಯ್ಯೋ, ಬಿಸಿ ಆರೋ ಮೊದ್ಲು ತಿನ್ನಿ ರಾಜು ಅವರೇ. ಇದೇನು ಕೆಂಡ ತಂದು ಪಕೋಡ ಅಂತಿದಾರಲ್ಲ? ತಿನ್ನಿ ರಾಜು ಅವರೇ, ಯಾಕೆ ಯೋಚನೆ ಮಾಡ್ತಿದ್ದೀರಿ? ಪ್ರಭು, ಇದು ಪಕೋಡ ತಾನೇ? ಏನ್ ರಾಜು ಅವರೇ, ನಾನೇನೋ ಕೆಂಡ ತಂದಿರೋ ಹಾಗೆ? ಪಕೋಡನೇ, ತಿನ್ನಿ. ತಿಂದ್ರೆ ನಾಲ್ಗೆ ಸುಟ್ಟೋಗುತ್ತೆ, ತಿಂದೇ ಇದ್ರೆ ನಿಜ ಗೊತ್ತಾಗುತ್ತೆ. ಈಗ ಸಿಕ್ಕಾಕೊಂಡಲ್ಲ. ಊಟ ಬಂದ್ಮೇಲೆ ಎಲ್ಲ ಸೇರಿ ಒಂದೇ ಸಲ ತಿಂತೀನಿ ಪ್ರಭು. ಪಕೋಡನೇ ಬೇಡ ರಾಜ ಅವ್ರೆ, ಊಟ ಮಾತ್ರ ಮಾಡಿ ಸಾಕು. ಬದುಕ್ಸಿದ್ರಿ ಮೇಡಮ್. ನಿತ್ಯ, ಏನು ಫುಡ್ ಸಿಗ್ದಿದ್ದ ಹಾಗೆ ಹೀಗ್ ತಿಂತಿದ್ಯಲ್ಲೇ? ನಂಗೆ ಮಸಾಲ ಅಂದ್ರೆ ಇಷ್ಟ, ನಾನು ಹೀಗೆ ತಿಂತೀನಿ. ಭಗವಂತ, ಇವ್ರು ತಿನ್ನೋದು ನೋಡ್ತಿದ್ರೆ ಹೊಟ್ಟೆ ತೊಳಸ್ತಿದೆ. ವಾಶ್ರೂಮಿಗೆ ಹೋಗಿ ಬರ್ಬೇಕು. ರಾಜ್ ಅವ್ರೆ, ಎಲ್ಲಿ ಹೊರಟ್ರಿ? ವಾಶ್ರೂಮ್ಗೆ ಹೋಗಿ ಬರ್ತೀನಿ ಪ್ರಭು. ವಾಶ್ರೂಮ್ಗ ಈಗ ಸಿಕ್ಬಿದ್ದೆ. ಒಬ್ರೆ ಹೇಗ್ ಹೋಗ್ತೀರಿ? ಅಂದ್ರೆ ಯಾರಾದ್ರೂ ದಾರಿ ತೋರಿಸ್ತಾರೇನೋ ಅಂತ. ಯಾರೋ ಯಾಕೆ, ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ.